ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ moto G14 ಅಂತ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಸುಮಾರು 10,000 ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಬಹುದು ಅಂತ. ಇನ್ನೂ ಕಡಿಮೆಗಾದರೂ ಆಗ್ಬೋದು, 10,000ಕ್ಕಿಂತ ಜಾಸ್ತಿ ಲಾಂಚ್ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ moto G14 ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ಸಿಗ್ತಾ ಇರುವಂಥದ್ದು. ಆಲ್ರೆಡಿ ಈ ಫೋನಿಗೆ ಈ ಒಂದು ಬ್ಯಾಕ್ ಕವರನ್ನು ಹಾಕಿದರೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿರುವಂಥದ್ದು. ಫೋನ್ನ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ಸಿಮ್ ಜಂಕ್ಷನ್ ಪಿನ್ನು, ಅದರ ಕೆಳಗಡೆ 20 ವ್ಯಾಟ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಫೋನು 15 ವ್ಯಾಟಲ್ಲಿ ಚಾರ್ಜ್ ಆಗೋದು. USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ ಈ ರೀತಿ ನೋಡಕ್ಕೆ ಸಿಗ್ತಾ ಇರುವಂಥದ್ದು. ಇದೊಂದು ಕಲರ್ ವೇರಿಯಂಟು. ನನಗವರು ಇನ್ನೊಂದು ಕಲರ್ ವೇರಿಯಂಟ್ ಕಳಿಸಿದ್ದಾರೆ, ಗಮನಿಸ್ತಾ ಇದ್ದೀರಾ. ಇದು ವೀಗನ್ ಲೆದರ್ ಬ್ಯಾಕ್ ಫಿನಿಶನ್ನು ಹೊಂದಿರುವಂಥದ್ದು ಆಯಿತಾ. ಒಂಥರ ಮ್ಯಾಟು. ಲಿಟ್ರಲಿ ನನಗೆ ಈ ಎರಡು ಕಲರ್ ವೇರಿಯಂಟ್ಗಳಲ್ಲಿ ಪರ್ಸ್ನಲಿ ನನಗೆ ಈ ವೀಗನ್ ಲೆದರ್ ಸ್ವಲ್ಪ ಇಷ್ಟ ಆಯ್ತು. ಏನಕ್ಕೆ ಅಂದರೆ ಗ್ರಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಕೈಗೆ ಮತ್ತು ಸ್ಮಡ್ಜಸ್ ಆಗೋದಿಲ್ಲ ಆಯಿತಾ. ಸ್ವಲ್ಪ ಸ್ಮಡ್ಜಸ್ ಆಗೋದಿಲ್ಲ, ಒಂಥರ ಪ್ರೀಮಿಯಂ ಫಿನಿಶನ್ನು ಕೊಡುತ್ತೆ. ಮತ್ತು ಈ ನೀಲಿ ಬಣ್ಣದ ಫೋನ್ ಏನಿದೆ ಇದು ಕೂಡ ಅಷ್ಟೇ ಒಂದು ಲೆವೆಲಿಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ. 10,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಿರುವಂಥ ಫೋನ್ ಅಂತ ಲಿಟ್ರಲಿ ಅನಿಸೋದೇ ಇಲ್ಲ. ಏನಕ್ಕಂತಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಬೆಸಲ್ ಕೂಡ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಕಡಿಮೆ ಇದೆ ಅಂತಲೇ ಅನ್ಬೋದಾಯ್ತು. ಮತ್ತು ಹೆವಿ ಅಂದರೆ ಹೆವಿ ಲೈಟ್ ವೆಯ್ಟ್ ಇರುವಂಥದ್ದು, ಕೇವಲ 177 ಗ್ರಾಮ್ ವೆಯ್ಟ್ ಇರುವಂಥದ್ದು. ಹೆವಿ ಅಂದರೆ ಹೆವಿ ಲೈಟ್ ವೆಯ್ಟು ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇರುವಂಥದ್ದು. ಕೇವಲ 7.99 mm ಥಿಕ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ ಸಕ್ಕತ್ತಾಗಿದೆ ಆಯಿತಾ. ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಆದರೆ ಈ ನಾರ್ಮಲ್ ವೇರಿಯಂಟಲ್ಲಿ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಬಟ್ ತಗೊಂಡ್ರೆ ಈ ವೀಗನ್ ಲೆದರ್ ಫಿನಿಷನ್ ತಗೊಳ್ಳಿ ಆಯಿತಾ. ಹೆವಿ ಪ್ರೀಮಿಯಂ ಆಗಿದೆ, ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ, ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಆಯಿತಾ. ಇದರಲ್ಲಿ ನಮಗೆ USB Type-C ಪೋರ್ಟ್ ಇರುವಂಥದ್ದು, ಹೆಡ್ಫೋನ್ ಜಾಕ್ಸ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಸೂಪರ್ವಿಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ಮೇಲ್ಗಡೆ Dolby Atmos ಅಂತ ಕೂಡ ಬರೆದಿರುವಂಥದ್ದು. 10,000 ರೂಪಾಯಿ ಒಳಗಡೆ Dolby Atmos ಅನ್ನು ಮೋಟೋದವ್ರು ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈ ಸ್ಮಾರ್ಟ್ ಫೋನ್ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪ್ಲಾಶ್ ಪ್ರೂಫು, ಸಡನ್ನಾಗಿ ನೀರು ಬಿತ್ತು ಅಂದರೂ ಕೂಡ ಏನೂ ಆಗೋದಿಲ್ಲ. ಮಳೆಯಲ್ಲಿ ಜೇಬಲ್ಲಿ ಇಟ್ಕೊಂಡಿರ್ತೀರ, ಸ್ವಲ್ಪ ನೀರಾಯಿತು ಅಂದರೂ ಕೂಡ ಏನೂ ಆಗೋದಿಲ್ಲ. 10,000 ರೂಪಾಯಿ ಒಳಗಡೆ ಇದನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಡೈರೆಕ್ಟಾಗಿ ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಫುಲ್ HD ಡಿಸ್ಪ್ಲೇ ಇರುವಂಥದ್ದು ಒಂದು ಒಳ್ಳೆ ವಿಷಯ. 10,000 ರೂಪಾಯಿ ಒಳಗಡೆ ಫುಲ್ HD ಕೊಟ್ಟರೆ ದೊಡ್ಡ ವಿಷಯ ಅಂತ ಅನ್ಬೋದು. 6.5 ಇಂಚಿನ ಡಿಸ್ಪ್ಲೇ, ಒಂದು ಲೆವೆಲಿಗೆ ದೊಡ್ಡ ಡಿಸ್ಪ್ಲೇ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಇದು ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಇತ್ತೀಚೆಗಂತೂ 10,000 ರೂಪಾಯಿ ಒಳಗಡೆ 90 ಹರ್ಟ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದರೆ. ಇವರು ಕೂಡ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಫುಲ್ HD ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕಷ್ಟೇ, ನಾವು ಬೇರೆ ಏನಲ್ಲ ಆಯಿತಾ. ಬಟ್ ಈ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮ್ ಮತ್ತು 128 GB ಸ್ಟೋರೇಜ್. 10,000 ರೂಪಾಯಿ ಒಳಗಡೆ 128 GB ಸ್ಟೋರೇಜ್ ಸಿಗ್ತಾ ಇದೆ. ನಂಗೆ ಅನ್ನಿಸ್ದಂಗೆ ಇನ್ ಕೇಸ್ ಅಷ್ಟರೊಳಗೆ ಲಾಂಚ್ ಆದರೆ ಈ ಒಂದು ಫೋನಲ್ಲಿ ನಮಗೆ UFS 2.2 ಸ್ಟೋರೇಜ್ ಸಿಗ್ತದೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10,000 ರೂಪಾಯಿ ಒಳಗಡೆಗೆ ಮತ್ತು LPDDR4X ರ್ಯಾಮ್ ಇರುವಂಥದ್ದು. 4 GB ರ್ಯಾಮು, 128 GB ಸ್ಟೋರೇಜು. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಬೆಲೆಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Unisoc T616 ಅಂತ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್. ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಲಿಟ್ರಲಿ 2,86,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಒಂದು ಒಳ್ಳೆ ರೇಟಿಂಗು ಈ ಪ್ರೈಸ್ ರೇಂಜಿಗೆ ಆಯಿತಾ. ಇಷ್ಟು ದಿನ 10,000 ರೂಪಾಯಿ ಒಳಗಡೆ 2 ಲಕ್ಷ, 10,000, 20,000 ರೇಟಿಂಗನ್ನು ಕೂಡ ಫೋನ್ಗಳು ನೋಡಿದ್ದೀನಿ ನಾನು. ಬಟ್ ಈ ಪ್ರೊಸೆಸರ್ ಏನಕ್ಕೆ ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ ಸ್ವಲ್ಪ ಕಡಿಮೆ ರೇಟಿಂಗ್ ಕೊಡ್ತಾ ಇತ್ತು. ಈ ಒಂದು ಫೋನಲ್ಲಿ ಮೋಸ್ಟ್ಲಿ ಏನೋ ಆಪ್ಟಿಮೈಸ್ ಏನೋ ಚೇಂಜ್ ಮಾಡಿದಾರ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟೋರೇಜ್ ಚೆನ್ನಾಗಿರೋದಕ್ಕೆ UFS 2.2 ಇರೋದ್ರಿಂದ ಮೋಸ್ಟ್ಲಿ ರೇಟಿಂಗ್ ಸ್ವಲ್ಪ ಚೆನ್ನಾಗಿದೆ ಅಂತ ಕಾಣುತ್ತೆ ಆಯಿತಾ. ಸೊ 2,86,000 ಕೊಡ್ತಾ ಇದೆ. ನೀವು ಇದರಲ್ಲಿ ಹೈ ಎಂಡ್ ಗೇಮಲ್ಲಿ ಆಡೋದು ಕಷ್ಟ. PUBG ಎಲ್ಲ ಒಂದು ಲೆವೆಲ್ಗೆ, ಅಂದರೆ BGM ಎಲ್ಲ ಒಂದು ಲೆವೆಲ್ಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗುತ್ತೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯಿತಾ. ಇದು
ನಿಮಗೆ 20,000 30,000 ಲೆವೆಲ್ ಫೋನ್ಗೆ ನೀವು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಈ ಬೆಲೆಗಂತೂ ಬೆಂಕಿ ಪ್ರೊಸೆಸರ್ ಅಂತೀನಿ. ನಾನು ಚೆಕ್ ಮಾಡ್ದಂಗೆ ಒಂದು ಹೆವಿ ಸ್ಮೂತಾಗಿ ವರ್ಕ್ ಆಗುತ್ತೆ ಈ ಫೋನ್ ಅಂತ ಅನ್ನಲ್ಲ ಆಯಿತಾ. 60 ಹರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ನಿಧಾನ ಅಂತ ಅನ್ನಿಸ್ಬೋದು ಕೆಲವೊಂದು ಟೈಮು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರೊಸೆಸರ್ ಅಂತೂ ಈ ಬೆಲೆಗೆ ನೀವೇನು ದುಡ್ಡು ಕೊಡ್ತಾ ಇದ್ದೀರಾ ಅದಕ್ಕೆ ಚೆನ್ನಾಗಿದೆ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಗುರು, ಒಂದು ಲೆವೆಲ್ಗೆ ಡೇ ಲೈಟಲ್ಲಿ ಚೆನ್ನಾಗಿ ತೆಗೆಯುತ್ತೆ. ಸುಮಾರಾಗಿ ಈ ಬೆಲೆಗೆ ನೋಡಿಕೊಂಡ್ರೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಇರೋದು. ನಿಮ್ಗೆ ಮೇಜರ್ ಡಿಫ್ರೆನ್ಸ್ ನಿಜ ಕಾಣಲ್ಲ. ಪಿಕ್ಸೆಲ್ ಪೀಪ್ ಮಾಡಿದ್ರೆ ಝೂಮ್ ಮಾಡ್ಬಿಡಿ ಏನೋ ಇಲ್ಲೊಂದು ಚೂರು ಫೋಕಸ್ ಆಗಿಲ್ವಲ್ಲ ಅಂತ ಹುಡುಕ್ಬೇಕಾಗತ್ತೆ. ಬಿಟ್ಟರೆ ಡಿಫ್ರೆಂಟ್ ಕಂಡೀಷನಲ್ಲಿ ಒಂದೊಂದು ಫೋನ್ ಒಂದೊಂದು ಥರ ಫೋಟೋ ತೆಗಿಬೋದು. ಬಟ್ ನನಗೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅನಿಸಿಲ್ಲ. ಈ ಪ್ರೈಸಲ್ಲಿ ಯಾವ್ದು ತೊಗೊಂಡ್ರು ಕೂಡ ನಿಮಗೆ ಸಿಮಿಲರ್ ಅಂತ ಅನಿಸೋದು. ಒಟ್ಟಿಗೆ ಫೋಟೋ ಕ್ವಾಲಿಟಿ ಪರವಾಗಿಲ್ಲ. ಇನ್ನು ಇದರ ಜೊತೆಗೆ ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ. ಅದು ಯಾವುದೋ ಅಂತ ಸರಿಯಾಗಿ ಸ್ಪೆಸಿಫೈ ಮಾಡಿಲ್ಲ. ಬಟ್ ನಾನು ಫೋನಲ್ಲಿ ಚೆಕ್ ಮಾಡಿದಂಗೆ ಮ್ಯಾಕ್ರೋ ಆಪ್ಷನ್ ಇದೆ. ಅದು ಮ್ಯಾಕ್ರೋ ಮತ್ತು ಡೆಪ್ತ್ ರೀತಿ ಕೆಲಸವನ್ನು ಮಾಡ್ಬೋದು. ಮಾಡೋಕ್ಕೆ ಕೆಲಸ ಎಲ್ಲ ಆಯ್ತಾ, ಸುಮ್ಮನೆ ಕೊಟ್ಟಿದ್ರೆ ಅಷ್ಟೊಂದು ಏನು ಎಫೆಕ್ಟಿವ್ ಆಗಿಲ್ಲ ಮ್ಯಾಕ್ರೋ ಎಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಿಮಗೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅನ್ನಿಸ್ತು. ಇದನ್ನು ಕೂಡ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. 10,000 ರೇಂಜಲ್ಲಿ ತೊಗೋತಿರುವಂಥ ಫೋನ್ ನೀವು ಐಫೋನ್ ತೊಗೋತಿಲ್ಲ ನೀವು ಆಯಿತಾ, 10,000 ರೇಂಜಲ್ಲಿ ತೊಗೋತಿರುವಂಥ ಫೋನ್ ಆಯಿತಾ. ಸೊ ಅದರಿಂದ ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ. ಇನ್ನು ವೀಡಿಯೋಗ್ರಫಿಯಲ್ಲಿ ರೇರು ಮತ್ತು ಫ್ರಂಟ್ ಎರಡೂ ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಕ್ವಾಲಿಟಿ ತೋರಿಸ್ತದೆ ನಿಮಗೆ ಸುಮಾರಾಗಿದೆ. ಸೊ ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ನಾನು ಇಷ್ಟಪಡ್ತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕು ನಾನು ಚೆಕ್ ಮಾಡ್ದಂಗೆ ಕೆಲವೊಂದು ಟೈಮು ಸ್ವಲ್ಪ ಯೋಚನೆ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ನೋಡಿ ಮಾಡ್ತಲ್ಲ, ಬಟ್ ಕೆಲವೊಂದು ಟೈಮ್ ಮಾಡುತ್ತೆ, ಕೆಲವೊಂದು ಟೈಮು ನೋಡಿ ಈಗ ಮಾಡ್ತಾ ಫೇಸು ಕರೆಕ್ಟಾಗಿ ಸ್ಟ್ರೈಟ್ ಆಗಿದ್ದರೆ ಮಾಡುತ್ತೆ, ಈಗ ಮಾಡುತ್ತೆ. ಸೊ ಈ ರೀತಿ ಒಂದೊಂದ್ಸಲ ಯೋಚನೆ ಮಾಡುತ್ತೆ ನೀನು ಅಲ್ವ ಅನ್ನೋ ರೀತಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ ಚಾರ್ಜರ್ ಕೊಟ್ಟಿದೆ. ನಂತರ ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್, 10,000 ರೂಪಾಯಿ ಒಳಗಡೆ ಸ್ಟೀರಿಯೋ ಸ್ಪೀಕರ್. ಇನ್ನೊಂದು ಯುನೀಕ್ ಫೀಚರು ಅಷ್ಟೇ ಅಲ್ಲ, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕೊಟ್ಟಿದ್ದಾರೆ. ಅದು ಇನ್ನೊಂದು ಹೆವಿ ಯುನೀಕ್ ಫೀಚರು ಮತ್ತು ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಆಯಿತಾ. ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಈ ಫೋನಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.0 ಕೂಡ ಇರುವಂಥದ್ದು. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ ಹಾಕಿದರೆ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಈ ಬೆಲೆಗೆ ಸಿಗೋದಿಲ್ಲ ಬಿಡಿ ನಿಮಗೆ ಆಯಿತಾ. ಸೊ ಪರವಾಗಿಲ್ಲ ಆಯಿತಾ, ಈ ಬೆಲೆಗೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ OSನ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂಥರ ನಿಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವುದೇ ಬ್ಲೋಟ್ವೇರ್ಸ್ ನಿಮ್ಗೆ ಅಷ್ಟೊಂದು ಯಾವುದೂ ಇಲ್ಲ ಆಯಿತಾ. ತುಂಬ ಸ್ಮೂತಾಗಿದೆ ಒಂದು ಲೆವೆಲಿಗೆ ಆಯಿತು. ಅದೊಂದು ತಲೆಯಿಟ್ಕೊಳ್ಳೋ ಒಂದು ಲೆವೆಲಿಗೆ ಹೆವಿ ಸ್ಮೂತ್ ಅಂತ ಅನ್ನೋದಿಲ್ಲ. ಇದು 60 ಹರ್ಟ್ಸ್ನ ಡಿಸ್ಪ್ಲೇ ಮತ್ತು ಮೋಟೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ ಆ್ಯಂಡ್ರಾಯ್ಡ್ 13 ಇದೆ ಸದ್ಯಕ್ಕೆ. ಆ್ಯಂಡ್ರಾಯ್ಡ್ 14 ಅಪ್ಡೇಟ್ ಗ್ಯಾರಂಟಿ ಬರುತ್ತೆ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಅದು ಕೂಡ ಒಂದು ಎಂಟ್ರಿ ಲೆವೆಲ್ ಫೋನ್ಗೆ 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಂತ ಅಂದರೆ ಒಂದು ಒಳ್ಳೆ ನ್ಯೂಸು. 1 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಿದ್ದಾರೆ, ಅದು ದೊಡ್ಡ ವಿಷಯ ನಂಗೆ ಅನಿಸ್ತಂಗೆ. 10,000 ರೂಪಾಯಿ ಒಳಗಡೆ ದೊಡ್ಡ ವಿಷಯ, 1 ವರ್ಷ ಕೊಡ್ತಿರೋದೇ ದೊಡ್ಡ ವಿಷಯ ಆಯಿತಾ. ಓಕೆ, ಸೊ ಇದಿಷ್ಟು ಈ ಫೋನಿಂದು ಮೈನ್ ಫೀಚರ್ಸು. ನನಗೆ ಈ ಫೋನಲ್ಲಿ ಏನು ಯೂನಿಕ್ ಅನ್ನಿಸ್ತು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಲುಕ್ಕು, ಥಿಕ್ನೆಸ್ಸು, ವೆಯ್ಟು, ಈ ವೀಗನ್ ಲೆದರು, ಡಿಸ್ಪ್ಲೇ ಚೆನ್ನಾಗಿದೆ, ಪಂಚೋಲ್ ಕ್ಯಾಮ್ರಾ, ಲುಕ್ ಮಾತ್ರ ಬೆಂಕಿ ಇದೆ ಆಯಿತಾ. 90 ಹರ್ಟ್ಸ್ ಕೊಟ್ಟಿದ್ರೆ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಬೆಂಕಿ ಇರ್ತಿತ್ತು. ಟಚ್ ಸ್ಯಾಂಪ್ಲಿಂಗ್ ರೇಟ್ 120 ಹರ್ಟ್ಸ್ ಇದೆ ಆಯಿತಾ. ಅದು ಗೇಮರ್ಸ್ಗಳಿಗೆ ಸ್ವಲ್ಪ ಯೂಸ್ ಆಗಬಹುದೇನೋ. ನಂತರ ಈ ಫೋನ್ನ ಸ್ಟೋರೇಜು 128 GB UFS 2.2. ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಕ್ಯಾಮ್ರಾ ಪರವಾಗಿಲ್ಲ ಈ ಬೆಲೆಗೆ. ನಂತರ ಬ್ಯಾಟ್ರಿ ಮಾಮೂಲಿ ಸ್ಟ್ಯಾಂಡರ್ಡ್ 5,000 mAh 20 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಮತ್ತು ಸ್ಪೀಕರು ಡಾಲ್ಬಿ ಅಟ್ಮೋಸು, ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಗುರು ಒಂದು ಲೆವೆಲ್ಗೆ. ಈ ಬೆಲೆಗಂತೂ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನೋಡಿ ನಿಮಗೆ 4G ಫೋನ್ ಓಕೆ ಅಂತ ಈ ಬೆಲೆಗೆ 10,000 ರೂಪಾಯಿ ಯಾವುದು 5 ಸಿಗಲ್ಲ. ಬಟ್ ನೋಡಿ ನಿಮಗೆ ಓಕೆ ಆಯಿತು ಅಂದರೆ ನೋಡಿ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ನೆಕ್ಸ್ಟ್ ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ನಾನು. ಈ ಬೆಲೆಗೆ ಬೇರೆ ಇನ್ನೊಂದು ಯಾವ್ದಾದ್ರು ಫೋನ್ ಇದ್ದರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಯಾವ್ದು ಪ್ರಿಫರ್ ಮಾಡ್ಬೋದು, ಇದಕ್ಕಿಂತ ಚೆನ್ನಾಗಿರುವಂಥ ಯಾವ್ದಾದ್ರು ಫೋನ್ ಇದೆಯಾ, ಯಾವ್ದು ಚೆನ್ನಾಗಿದೆ ಇರೋದ್ರಲ್ಲಿ ಇದನ್ನು ಬಿಟ್ಟರೆ ಅಥವಾ ಇದಕ್ಕಿಂತ ಯಾವ್ದು ಬೆಸ್ಟ್ ಇದೆ ಅದ್ರ ಜೊತೆ ಕಂಪೇರ್ ಮಾಡ್ತೀನಿ, ನೋಡೋಣ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ಫೋನ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.